ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ನಾನು ನಿಮ್ಮ ಪ್ರೀತಿಯ ಜಯಶ್ರೀ. ಇದು ನನ್ನ ನೆಕ್ಸ್ಟ್ ಡೇ ವಿಡಿಯೋ. ನಮ್ಮನೆಗೆ ಬಂದ ಮೇಲೆ ಪ್ರಗತಿನ ಕರ್ಕೊಂಡು ಬಂದಿದ್ದೀವಿ. ನಾನು ಅಲ್ಲಿ ನಮ್ಮಮ್ಮರ ಮನೆಗೆ ಹೋಗ್ಬೇಕಿತ್ತಲ್ಲ, ತರಕಾರಿ ಎಲ್ಲ ಖಾಲಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಬಂದಿರೋದೇ ನೈಟು. ನಮ್ಮಮ್ಮ ಕೊಟ್ಟಿರೋದು ಒಂದು ಸ್ವಲ್ಪ ತರಕಾರಿ ಇತ್ತು. ಏನು ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಬಂದಮೇಲೆಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡು, ಈ ಹಾಲಿಡೇಸ್ ಅಂದರೆ ಗೊತ್ತಲ್ವ, ಎಲ್ಲ ಖಾಲಿ ಮಾಡಿಬಿಟ್ಟು ನೀಟಾಗೆ ಹೋಗಿದ್ದೆ. ಖಾಲಿ ಮಾಡಿದ್ದೆ ಅಂತ ಅನ್ನಬಾರ್ದು ಅಂತಾರೆ, ಸಾರಿ. ಸ್ವಲ್ಪ ಇತ್ತು ಅಂತ ಹೇಳಬೇಕು, ಖಾಲಿ ಆಗೈತೆ ಅಂತ ಹೇಳ್ಬಾರ್ದಂತೆ ಮನೇಲಿ ಏನೇ ಐಟಮ್ ಆದ್ರೂ. ಪಾಪ ಇಷ್ಟ ಆಯ್ತಾ ನಿಮಗೆ? ಆದರೆ ನಾನು ಹೇಳ್ಬೇಕಲ್ಲ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಮತ್ತೆ ಏನು ಮಾಡೋದು ಅಂದ್ಬಿಟ್ಟು ಪುಳಿಯೋಗರೆ ಪುಡಿ ಮಾಡಿಟ್ಟಿದ್ನಲ್ವಾ, ಅದನ್ನೇ ಬೇಗ ಆಗುತ್ತೆ ಅಂದ್ಬಿಟ್ಟು ಗೊಜ್ಜು ಮಾಡಿ ಅನ್ನ ಮಾಡಿದೆ. ಇವರಿಬ್ರು ಟಿಫನ್ ಮಾಡ್ಕೊಂಡು ಇನ್ನು ಅನೀಶಿಗೆ ಹಾಲಿಡೇಸ್ ಹೋಮ್ವರ್ಕ್ ಕೊಟ್ಟಿದ್ರು, ಅದ್ರ ಪ್ರಿಂಟ್ಔಟ್ ತೊಗೊಂಡ್ಬರ್ತೀನಿ ಅಂತ ಹೋದ್ರು ಅಕ್ಕ ತಮ್ಮ. ಹೌದಾ, ಗಾಡಿ ತಗೊಂಡು ಕರ್ಕೊಂಡು ಹೋಗ್ತಿದ್ದ? ಚಿಕ್ಕ ಗಾಡಿ ಕೊಡಿಸ್ಬೇಕಾ? ದೊಡ್ಡ ಗಾಡಿಲಾಗಲ್ವಾ? ನಮ್ಮಮ್ಮ ಏನೇನು ಕೊಟ್ಟು ಕಳ್ಸಿದ್ ಗೊತ್ತಾ? ಕೊತ್ತಂಬರಿ ಸೊಪ್ಪು ಅಲ್ಲೇ ಸೋಸ್ಕೊಂಡು ತಂದೆ, ಸೊಪ್ಪು ಪೂರ್ತಿ ಸೊಪ್ಪೆ. ಇಷ್ಟು ಪೂರ್ತಿ ಸೊಪ್ಪೆ ಸೋಸ್ಕೊಟ್ಟೈತೆ. ಸಾಂಬಾರು ಮಾಡ್ಕೊಳ್ಳಿ, ಮಾಡೋಕ್ಕಾಗಲ್ಲ ಅಂತ. ಅಲ್ಲಿ ಬಂದಿದ್ರು, ಫ್ರೆಶ್ ಆಗಿತ್ತು, ತೊಗೊಂಡೆ. ತುಂಬ ನಾಟಿ ಮೊಟ್ಟೆನೇ ಕೊಟ್ಟೈತೆ, ಒಂದು ತಿಂದಿಲ್ಲ, ಎಲ್ಲ ನನಗೆ ಕೊಟ್ಟು ಕಳ್ಸೋರೆ. ನಿಮಗೆಲ್ಲ ಬಟ್ಟೆನೇ ಅನಿಸುತ್ತೆ ಅನಿಶನ್. ಹೂವು ಕೊಟ್ಟೈತೆ ಸ್ವಲ್ಪ, ಅದು ನಾವು ನೋಡ್ಕೊಂಡಿದ್ದು. ಕಟ್ಟೋದೊಂದು ಸ್ವಲ್ಪ ಕೊಟ್ಟೈತೆ, ಕಟ್ಬಿಟ್ಟು ಒಂಚೂರು ಕೊಟ್ಟೈತೆ. ಕಟ್ಕೋಬೇಕು. ಬೆಂಡೆಕಾಯಿ ಕೊಟ್ಟವ್ರಿನ, ತೊಂಡೆಕಾಯಿ ಕೊಟ್ಟೈತೆ, ಒಂದೆರಡು ಮಾವಿನಕಾಯಿ ಕೊಟ್ಟು, ಇದು ಉದ್ದಿನಬೇಳೆ ಕೊಟ್ಟೈತೆ. ಕಡಲೆ ಸಿಟ್ಟು ಕೊಟ್ಟೈತೆ. ಸಾಂಬಾರು ಕೊಟ್ಟು ಕಳಿಸೈತೆ, ಬಸ್ಸಾರು ಮಾಡಿಬಿಟ್ಟು ಏನಾದರೂ ಪಲ್ಯ ಮಾಡ್ಕೊ, ಸೊಪ್ಪೈತಲ್ಲ ಅಂದ್ಬಿಟ್ಟು ಪಲ್ಯ ಮಾಡಬೇಕು ಸಾಂಬಾರು ಜೊತೆಗೆ. ಈಗ ಹೆಂಗೋ ಸಾಂಬಾರು ಕೊಟ್ಟಿರೋದಕ್ಕೆ ಸರಿ ಹೋಯ್ತು. ಈಗೇನೋ ಅಡುಗೆ ಸಾಂಬಾರು ಮಾಡೋದಿಲ್ಲ. ಬೆಳಗ್ಗೆ ಪುಳಿಯೋಗರೆ ಗೊಜ್ಜು ಮಾಡಿಬಿಟ್ಟು ಟಿಫನ್ ಮುಗಿಸಿದ್ದೀವಿ. ಇದೆಲ್ಲ ಎತ್ತಿಕೊಂಡು ಈಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಪೂರ್ತಿ ಮನೆಯೆಲ್ಲ ಗಲೀಜಾಗ್ಬಿಟ್ಟೈತೆ, ಎಲ್ಲ ಹಂಗಂತೈತೆ. ನನಗೆ ನೋಡಿ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಇಷ್ಟೊಂದು ಐತಲ್ಲಪ್ಪ ಅಂತ ನೋಡಿ ಸುಧಾರಿಸ್ಕೊಳ್ಳೋದೇ ಆಗೈತೆ. ಇದೆಲ್ಲ ಎತ್ತಿಕ್ಬಿಟ್ಟು ಅಡುಗೆ ಮಾಡೋಂಗಿಲ್ಲ, ಪೂಜೆ ಮಾಡಬೇಕು, ಮನೆ ಕ್ಲೀನ್ ಮಾಡ್ಕೋಬೇಕು, ಬಟ್ಟೆ ವಾಶ್ ಮಾಡಬೇಕು. ಸ್ವಲ್ಪ ವಾಶ್ ಮಾಡೋಗಿದೆ, ಇನ್ನೂ ಒಂದು ಸ್ವಲ್ಪ ಐತೀಗ. ಯಾರು ಅನೀಶ್ ಇದೆಲ್ಲ ಕೆಲಸ ಕಂಡಿಡ್ದವರು? ಅಮ್ಮನೇನಾ? ಈಗ ಇಡ್ಲಿಗೆ ಹಾಕ್ತಾ ಇದ್ದೀನಿ, ಮನೆ ಟಿಫನ್ಗೆ ಅಂತ. ಈಗ ಏನು ಮಾಡೋದು ಅಂತಲೇ ಯೋಚನೆ, ತಲೆ ಕೆಟ್ಟೋಗೈತೆ. ಇನ್ನು ಅಮ್ಮರ ಮನೇಲಿ ಚೆನ್ನಾಗಿ ಒಂದು ವಾರ ರೆಸ್ಟ್ ತೊಗೊಂಡು ಬಂದಿದ್ದೆ. ಈಗ ಇಲ್ಲಿ ಮಾಡೋ ಅಷ್ಟರಲ್ಲಿ ನನಗೇನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ, ಎಲ್ಲ ಮರ್ತೋದಂಗೆ ಹೋಗಿರುತ್ತೆ. ಆಗಲೇ ಒಂದು ವಾರ ರೆಸ್ಟ್ ತೊಗೊಂಡಿರೋದಕ್ಕೆ. ಸರಿ, ಬೆಳಗ್ಗೆ ಟಿಫನ್ ಮಾಡಬೇಕಲ್ಲ, ಮಕ್ಕಳಿದ್ದಾರೆ. ಏನು ಇಷ್ಟ ಅಂದರೆ ಪ್ರಗತಿ ಇಡ್ಲಿ ಇಷ್ಟ ಅಂತು ಇಡ್ಲಿಗೆ ಹಾಕ್ತಾಯಿದ್ದೀನಿ. ಈ ಅಕ್ಕಿ ಇದು ರೇಷನ್ ಅಕ್ಕಿ, ನಮ್ಮ ಅಮ್ಮಂಗೆ ಕೊಡ್ತಾರಲ್ಲ, ಅದ್ರಲ್ಲಿ ಕೊಟ್ಟಿದ್ರು. ಒಂದು 4 ಸತಿ ನೀಟಾಗಿ ತೊಳೆದ್ಬಿಟ್ಟು ಮತ್ತು ಅಕ್ವಾಗಾರ್ಡ್ ಬಿಟ್ಬಿಟ್ಟು, ಅಕ್ವಾಗಾರ್ಡ್ ನೀರಿಂದ ನಾನು ನೆನೆಸ್ತೀನಿ, ನೆನೆಕಿಡೋದು. ಮತ್ತು ಇನ್ನು ಸೋಫಾ ಬಟ್ಟೆ ಎಲ್ಲ ತೆಗ್ದಿದೆ, ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕಿತ್ತು. ಬೆಡ್ಶೀಟ್ ಎಲ್ಲ ತೆಗ್ದಿದ್ದೆ, ಬೆಡ್ಶೀಟು ಇನ್ನು ಬಟ್ಟೆ ಉಳಿಸೋಗಿದ್ದು ತುಂಬಾ ಇತ್ತು. ಈಗ ಒಂದು ದಿನಕ್ಕೆ 2 ಸತಿ ಹಾಕೋದು ನಾನು ಮಿಷಿನ್ಗೆ. ನಾಳೆ ಇನ್ನು ಕಂಟಿನ್ಯೂ ಹಾಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಸೋಫಾ ಬಟ್ಟೆ ಮತ್ತು ಇವತ್ತು ಬೆಡ್ಶೀಟ್ ಎರಡೂ ವಾಷಿಂಗ್ ಹಾಕ್ಕೊಂಡೆ. ಇನ್ನು ಸೋಫಾ ಬಟ್ಟೆ ಏನು ಜಾಸ್ತಿ ಗಲೀಜಾಗಿರಲಿಲ್ಲ. ಅವಾಗವಾಗ ತೆಗಿತಾನೆ ಇರ್ತೀನಿ ನಾನು. ನನಗೆ ಯಾವಾಗ ಅನಿಸುತ್ತೋ ಅವಾಗೆಲ್ಲ ತೆಗ್ದು ವಾಶ್ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ಕ್ವಿಕ್ ವಾಶ್ ಇಟ್ಟಿದ್ದೀನಿ, ಬೇಗನೆ ವಾಶ್ ಆಗಲಿ ಅಂದ್ಬಿಟ್ಟು.
ಗಲೀಜೇನಾಗಿರಲಿಲ್ಲ ಅಲ್ವಾ ಅದಕ್ಕೆ. ಇನ್ನು ಈ ಡ್ರೆಸ್ಸಿಂಗ್ ಟೇಬಲ್ ಮೇಲಂತೂ ಫುಲ್ ಧೂಳು ತುಂಬ್ಕೊಂಬಿಟ್ಟೈತೆ. ಕಿಟಕಿ ಹತ್ರನೂ ಅಷ್ಟೇ, ಈ ಕಿಟಕಿದೆಲ್ಲ ಒರೆಸ್ಕೊಂಡು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಬಟ್ಟೆಗೆ ನೀಟಾಗಿ ಒರೆಸ್ಕೊಂಡ್ರೆ ವುಡ್ಡೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಬೇಗ ಇದಾಗಲ್ಲ, ಹಾಳಾಗಲ್ಲ. ವುಡ್ ಅಲ್ವಾ ಇದು, ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆಗೆ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಇನ್ನು ಡ್ರೆಸ್ಸಿಂಗ್ ಟೇಬಲ್ಲು ಅಷ್ಟೇ ಶೈನಿಂಗಾಗಿ ಕಾಣಿಸುತ್ತೆ ಆ ಕೊಬ್ಬರಿ ಎಣ್ಣೆ ಹಾಕಿ ಒರೆಸೋದ್ರಿಂದ. ಇನ್ನು ಗ್ಲಾಸ್ಗೂ ಅಷ್ಟೇ ನಾನೇನು ಕಾಲಿನ್ ಆ ಥರ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಕ್ಲೀನ್ ಮಾಡಲ್ಲ, ಸಾರಿ. ಹಂಗೆ ಸ್ವಲ್ಪ ಬಟ್ಟೆ ತೇವ ಮಾಡಿಬಿಟ್ಟು ಕರೆ ಬಿದ್ದಿರೋದು ಹತ್ರ ಎಲ್ಲ ಸ್ವಲ್ಪ ಹೊತ್ತು ಒಜ್ಜಬೇಕಷ್ಟೆ. ಇನ್ನು ಮತ್ತೆ ಒಣಗಿರೋ ಸೈಡಲ್ಲಿ ಒರೆಸಿದ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಇನ್ನು ಅದಕ್ಕೆ ನಾನು ಕೆಮಿಕಲ್ಸ್ ಎಲ್ಲ ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಇದೆಲ್ಲ ಜೋಡಿಸಿ ಯಪ್ಪ ನಾನು ಹೋಗಿ ನಮ್ಮಮ್ಮನ ಮನೇಲಿ ರೆಸ್ಟ್ ತೊಗೊಂಡಿದ್ದಕ್ಕೂ ಒಂದು ವಾರ ಇಲ್ಲಿ ಬಂದು ಫುಲ್ಲು ಒಂದೇ ದಿನದಲ್ಲಿ ಒಂದಿನ ಇನ್ನು 2 ಡೇಸ್ ಆಯಿತು ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಅಷ್ಟು ಏನು ಮನೆ ಫುಲ್ ಧೂಳಾಗ್ಬಿಟ್ಟೈತೆ. ಯಾರೂ ಇಲ್ಲ ಏನಿಲ್ಲ, ಆದ್ರೂ ಹೋಗುವಾಗ ಎಷ್ಟು ಕ್ಲೀನ್ ಮಾಡಿ ಹೋಗಿರ್ತೀನಿ, ಮತ್ತೆ ಬಂದು ನೋಡ್ತೀನಿ ಅಷ್ಟೇ. ಇನ್ನು ಬೆಡ್ಶೀಟ್ ಎಲ್ಲ ತೆಗ್ದಿದ್ದೆ, ಮತ್ತು ಬೇರೆದು ಹಾಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕ್ಲೀನಾಗೆ ಕೊಡುಕೊಂಡು ಇದನ್ನು ಸ್ವಲ್ಪ ಗಾಳಿಗೆ ಹಾಕೋಣ. ಅವಾಗವಾಗ ಬಿಸಿಲಿಗೆ ಹಾಕಿದ್ರೆ ಬೆಸ್ಟು. ಹಬ್ಬಗಳಲ್ಲಿ ವಾಶ್ ಮಾಡ್ಕೊತೀನಿ ಮಿಷಿನಲ್ಲಿ. ಇನ್ನೇನು ಮತ್ತೆ ಇನ್ನು ಯಾವಾಗಾದರೂ ಒಂದೊಂದು ಸತಿ 15 ಡೇಸ್ಗೆ ಒಂದು ಟೈಮ್ ಈ ಥರ ಆಚೆ ಗಾಳಿಗೆ ಹಾಕ್ಬಿಡ್ತೀನಿ ಅಷ್ಟೇ. ಈ ದೊಡ್ಡ ಬೆಡ್ಶೀಟ್ ಅಲ್ವಾ ಅಂದ್ಬಿಟ್ಟು. ನಮ್ಮದು ವೈಟ್ ಬೆಡ್ಡು, ನಾನು ಅದ್ರ ಮೇಲೆ ಬೆಡ್ ಕವರ್ ಹಾಕಿರೋದು. ಅದಕ್ಕೆ ಈ ಥರದ್ದು ಕಾಟನ್ ಚೆನ್ನಾಗೈತೆ ಕ್ವಾಲಿಟಿ ಮಾತ್ರ. ತೊಗೊಂಡು 1 ವರ್ಷದ ಮೇಲೆ ಆಯಿತು. ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ. ಫುಲ್ಲು ಜಿಪ್ ಇದೆ, ಒಂದು ಸೈಡ್ ಫುಲ್ಲು ಜಿಪ್ ಇದೆ. ಇನ್ನು ಹಾಕ್ಬಿಟ್ಟು ಜಿಪ್ ಹಾಕ್ಬಿಡೋದು ಅಷ್ಟೇ. ಇದು ಬೇಕಂದರೆ ನಾನು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಯಾರಿಗಾದ್ರೂ ಬೇಕು ಅನ್ಸಿದ್ರೆ. ಇನ್ನು ಇದು ಅಷ್ಟೇ ಬೆಡ್ಶೀಟ್, ಈ ಥರ ಬೆಡ್ಶೀಟ್ ಆದರೆ ಹಾಕ್ಕೊಡ್ಬೋದು. ನನ್ನ ಹತ್ರ ಮಾಮೂಲಿ ಪ್ಲೇನ್ ಬೆಡ್ಶೀಟ್ ಇದ್ದಾವೆ, ಅದು ಹಾಕ್ದಾಗಂತೂ ಅದು ಹಾಸಿಗೆ ಮೇಲೆ 1 ನಿಮಿಷನೂ ನಿಲ್ಲಲ್ಲ. ಇದಾದರೆ 4 ಸೈಡು ಎಲಾಸ್ಟಿಕ್ ಬಂದುಬಿಟ್ಟಿದೆ, ಈಸಿ ಮತ್ತು ಹಂಗೆ ನೀಟಾಗಿರುತ್ತೆ. ಇನ್ನು ಇದನ್ನು ಲಾಸ್ಟ್ ಇಯರ್ ಅನೀಶನ್ಗೆ ಬರ್ತ್ಡೇ ಗಿಫ್ಟ್ ಕೊಡಿಸಿದ್ದು. ಇದನ್ನು ಇದರಿಂದನೇ ತರಿಸಿದೆ ಆನ್ಲೈನಿಂದ. ಇದು ಎಲ್ಲ ಸ್ಟೇಟ್ಗಳು ಇಲ್ಲಿ ಎಲ್ಲೆಲ್ಲಿ ಬರುತ್ತೆ ಅನ್ನೋ ಥರ ಇದು. ಯಾವಾಗಾದರೂ ಬೋರ್ ಆದಾಗ ಅವನೊಬ್ಬನೇ ಇದ್ದಾಗ ಬೇಜಾರಾಗ್ತಿರುತ್ತಲ್ಲ, ಅಂಥ ಟೈಮಲ್ಲಿ ತೊಗೊಂಡು ಮಾಡ್ತಾನೆ. ಅಂದರೆ ಒಂದು ಗೇಮ್ ಥರ ಆಡಿದ್ರೆ ಅದೆಲ್ಲ ತಲೆಯಲ್ಲಿರುತ್ತೆ ಅನ್ನೋ ಇದರಿಂದ ನಾನು ಈ ಥರದ್ದು ಸೆಲೆಕ್ಟ್ ಮಾಡಿದೆ. ಇದು ಗಿಫ್ಟ್ ಕೊಡ್ಸಿದ್ರು ಚೆನ್ನಾಗಿರ್ಬೇಕಲ್ವ, ಯೂಸ್ ಆಗಬೇಕು ಅನ್ನೋ ಥರ. ಮನೆ ಕೆಲಸ ಎಲ್ಲ ಮುಗಿಸ್ದೆ ಆಲ್ಮೋಸ್ಟು. ಇನ್ನು ಮನೆ ಒರೆಸೋದೊಂದು ಬ್ಯಾಲೆನ್ಸ್ ಇತ್ತು. ಮನೆ ಒರೆಸ್ಕೊಂಬಿಟ್ಟು ನೀಟಾಗೆ ಬೇಗ ಪೂಜೆ ಬೇರೆ ಮಾಡಬೇಕು. ಇವತ್ತು ಗುರುವಾರ, ನಾನು ಗುರುವಾರ ಪೂಜೆ ಮಾಡ್ತೀನಿ. ಬೆಳಿಗ್ಗೆ ಮಾಡೋಕ್ಕೆ ಆಗಿಲ್ಲ, ಇವತ್ತು ಸಂಜೆ ಮಾಡಬೇಕು. ಮನೆ ಒರೆಸೋಕ್ಕೂ ಅಷ್ಟೇ ವೀಕ್ಲಿ ಒನ್ಸ್ ಅರಿಶಿನ ಮತ್ತು ಕಲ್ಲುಪ್ಪು ಹಾಕ್ಬಿಟ್ಟು ಮನೆ ಒರೆಸಿ. ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಗೊತ್ತಾಗುತ್ತೆ ನಿಮಗೆ, ಚೆನ್ನಾಗಿರುತ್ತೆ. ಇನ್ನು ನಾನು ಹೋಗುವಾಗ ತುಳಸಿ ಗಿಡಕ್ಕೆ ನೀರು ಹಾಕ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ಹೋಗಿದ್ದು. ಇನ್ನು ಅವತ್ತಿಂದ ಇದಕ್ಕೆ ಅರಿಶಿನ ಕುಂಕುಮನೇ ಇಟ್ಟಿಲ್ಲ. ಹಿಂಗೆ ಫಸ್ಟು ಗಂಧನ ಕಳಿಸ್ಕೊಂಡ್ಬಿಟ್ಟು ಹಚ್ಬಿಡ್ತೀನಿ. ಅದಾದಮೇಲೆ ಅದ್ರ ಮೇಲೆ ಅರಿಶಿನ ಹಚ್ಚಿ ಮಧ್ಯದಲ್ಲಿ ಕುಂಕುಮ ಇಟ್ಟರೆ ಒಂಥರ ಫ್ರೆಶ್ ಆಗಿ ಚೆನ್ನಾಗಿ ಅನಿಸುತ್ತೆ. ಯಾವಾಗಲೂ ಇವತ್ತು ಇಟ್ಟಿದ್ದಾರೇನೋ ಅನ್ನೋ ಥರ. ಬರೀ ಅರಿಶಿನ ಮತ್ತು ಕುಂಕುಮ ಇಟ್ಟರೆ ಅದೆಲ್ಲ ಆಗಲೇ ಒಣಗೋಗಿ ಬಿಸಿಲಿಗೂ ಅದಕ್ಕೆ ಕುಂಕುಮ ದಿನ ಇಟ್ಟರು ಅದು ಚೆನ್ನಾಗಿ ಲುಕ್ ಕಾಣಲ್ಲ. ಈ ಗಂಧದ ಮೇಲೆ ಅರಿಶಿನ ಕುಂಕುಮ ಇಟ್ಟರೆ ಮಾತ್ರ 2 ಡೇಸ್ ಆದ್ರೂ, ಇವತ್ತು ವಾರ ಮಾಡ್ದಲೇ ಇರೋ ದಿನನೂ ಹಂಗೆ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಅದಕ್ಕೆ ಯಾವಾಗಲೂ ಈ ಥರ ಮಾಡ್ಕೊಂಡ್ಬಿಡ್ತೀನಿ ನಾನು. ಹೊಸ್ಲಿಗೂ ಅಷ್ಟೇ ಸೇಮ್. ತೋರಿಸ್ತೀನಿ ರೀ ಹೆಂಗೆ ಕಾಣಿಸುತ್ತೆ ಅಂತ. ಒಂದು 2-3 ಡೇಸ್, 1 ವೀಕ್ ಆದ್ರೂ ಹಿಂಗೆ ಚೆನ್ನಾಗಿರುತ್ತೆ. ನಾನು ಹೊಸ್ಲಿಗೂ ಅಷ್ಟೇ ಫಸ್ಟ್ ಗಂಧನ ಇಟ್ಬಿಟ್ಟು ಆ ಕಡೆ 4 ಸೈಡು ಅರಿಶಿನ ಇಟ್ಟರು ಚೆನ್ನಾಗಿ ಕಾಣಿಸುತ್ತೆ. ನಾನು ಡೈಲಿ ಒರೆಸ್ಬಿಡ್ತೀನಲ್ಲ ಅಂದ್ಬಿಟ್ಟು ಮತ್ತೆ ಕುಂಕುಮ ಇಡ್ತೀನಿ. ಅರಿಶಿನ ಏನು 4 ಸೈಡ್ ಹಚ್ಚಲ್ಲ. ಹಾಗೆ ಒಂದು ಬಾಗಿಲಿಗೆ ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡೆ, ಬೇಗ ಆಗಬೇಕಿತ್ತಂತ ಚಿಕ್ಕದಾಗಿ ಹಾಕಿದ್ದೀನಿ. ಎಳೆ ರಂಗೋಲಿ ಇದು. ಅಂದರೆ 1 ಎಳೆ 2 ಎಳೆ ಹಾಕ್ತಾರಲ್ಲ ಅದು ಬರಲ್ಲ. ಹೇಗಿತ್ತು ರಂಗೋಲಿ ಅಂತ ಕಮೆಂಟ್ ಮಾಡಿ.
ಇನ್ನು ಬಾಕ್ಲಲ್ಲಂತೂ ನಾನು ಇಲ್ದಲೇ ಇರೋದಕ್ಕೂ ಕಸ ಗುಡಿಸ್ದಲೇ ಇರೋದಕ್ಕೂ ಒಂದು ವಾರದಿಂದ ಫುಲ್ಲು ಧೂಳು, ಮರದ ಎಲೆ, ಮಳೆಗಾಲ ಅಲ್ವಾ, ಎಲೆ ಎಲ್ಲ ಗಾಳಿ ಬೀಸ್ಬಿಟ್ಟಿದೆ. ಅದಕ್ಕೋಸ್ಕರ ಫುಲ್ಲು ಎಷ್ಟು ಒರೆಸಿದ್ರೂ ಫುಲ್ಲು ಗಲೀಜು ಬರ್ತೈತೆ. ಅದಾದಮೇಲೆ ಇನ್ನು ನಮ್ಮ ಮನೆಯವ್ರು ಬಂದರು, ಅವ್ರ ಜೊತೆ ತರಕಾರಿ ತರೋಕೆ ಹೋಗಿ ಒಂದು ಸ್ವಲ್ಪ ತರಕಾರಿ ತೊಗೊಂಡು ಬಂದ್ವಿ. ಇನ್ನು ಸ್ಟಾರ್ಟ್ ಅಲ್ಲ ಡೇ, ಟಿಫನ್ ಮಾಡು, ಊಟ ಮಾಡು, ಅಡುಗೆ ಮಾಡು ಅನ್ನೋದು. ಅದಕ್ಕೆ ತರಕಾರಿಗಳಿದ್ದರೆ ಏನಾದರೂ ಮಾಡ್ಬೋದು, ಇಲ್ಲ ಅಂದರೆ ಫುಲ್ ಕನ್ಫ್ಯೂಷನ್ ಆಗೋಗುತ್ತೆ ಅಂದ್ಬಿಟ್ಟು ಎಷ್ಟು ಬೇಕೋ ನೋಡ್ಕೊಂಡು ತೊಗೊಂಡು ಬಂದ್ವಿ. ವಾರಕ್ಕೆ ಆಗೋಷ್ಟು ಒಂದೇ ಸತಿ ಇಲ್ಲಿಂದ ತೊಗೊಂಬಂದುಬಿಡ್ತೀವಿ. ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ತೊಗೊಂಡು ಬರೋಕ್ಕೆ. ಏನೇನು ಸಾಂಬಾರು, ಟಿಫನು ಎಲ್ಲ ಐಡಿಯಾ ಮಾಡಿಕೊಂಡು ಇಷ್ಟಿಷ್ಟು ಅಂತ ಬೇಸಿಕ್ ತರಕಾರಿ ಈ ಥರ ಏನೇ ಮಾಮೂಲಿ ಇರಬೇಕು ಅನ್ನೋದನ್ನೆಲ್ಲ ತೊಗೊಂಡು ಬಂದುಬಿಟ್ರೆ ಆ ವೀಕ್ ಹೆಂಗೋ ಮುಗಿಸ್ಬಿಡ್ಬೋದು. ಸಾಂಬಾರ್ದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ನಾನು ತರಕಾರಿ ತರಿಸ್ಕೊಬಿಡ್ತೀನಿ. ಇನ್ನು ಬಂದು ಅಲ್ಲಿಂದ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಇವ್ರು 3 ಜನ ಕೂತಿದ್ದಾರೆ. ನಾನು ಇವಾಗ ಅವ್ರ ಜೊತೆ ಕೂತ್ಕೊಂಡು ಊಟ ಮುಗಿಸ್ಕೊಂಡು ನೆಕ್ಸ್ಟು ಇನ್ನು ಪೂಜೆ ಮಾಡಬೇಕು. ಎಲ್ಲ ಕೆಲಸ ಆಯ್ತಲ್ಲ ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಒಂದು ಗುರುವಾರ ಮಾಡೇ ಮಾಡ್ತೀನಿ, ಕಂಪಲ್ಸರಿ ಪೂಜೆ ಇರುತ್ತಲ್ಲ. ಸಂಜೆ ಮಾಡ್ತಾಯಿದ್ದೀನಿ ಇವಾಗ. ನಮ್ಮಮ್ಮ ಇನ್ನು ರಾಯರ ಮಠಕ್ಕೆ ಹೋಗಿದ್ದಾಗ ಈ ರಾಘವೇಂದ್ರ ಸ್ವಾಮಿದು ಇದು ಬರೆಯೋದು ತೊಗೊಂಡು ಬಂದಿದ್ರು. ತಗೋ ನೀನೇ ಬರಿ, ನಾನು ಬರೆಯೋಣ ನೋಡ್ಕೊಂಡು ಅಕ್ಷರನ ಹೆಂಗಾಯ್ತು ಹಂಗೆ ಅಂತ ಪ್ರಯತ್ನ ಪಟ್ರಂತೆ. 1-2 ಅಕ್ಷರ, ಆಮೇಲೆ ಅವ್ರಿಗೆ ಕಣ್ಣು ಮಂಜು ಥರ ತುಂಬ ಸಣ್ಣ ಅಕ್ಷರ ಇದೆಯಲ್ಲ, ಬರೆಯೋಕ್ಕಾಗಲಿಲ್ಲ. ನೀನೇ ಬರಿ ತಗೋ ಅಂತ ನನಗೆ ಕೊಟ್ಟರು. ಸರಿ ನಾನೇ ಬರೆಯೋಣ ಪೂಜೆ ಆದಮೇಲೆ ಒಂದೊಂದು ಪೇಜು ಅಂತ ಇಸ್ಕೊಂಡು ಬಂದುಬಿಟ್ಟು ಪೂಜೆ ಮಾಡಿಬಿಟ್ಟು ಬರೆದ್ಬಿಡ್ತೀನಿ. ಗುರುವಾರ ಯಾವತ್ತಾಗುತ್ತೋ ಆವತ್ತು ಪೂಜೆ ಮಾಡಿದಾಗೆಲ್ಲ ಕೂತ್ಕೊಂಡು ಒಂದೊಂದು ಪೇಜ್ ಬರೀತೀನಿ. ಈ ಥರ ನೀವು ಯಾರಾದರೂ ಬರೆಯೋರಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಎಷ್ಟು ಬುಕ್ ಆದರೂ ಬರಿಬೋದಂತೆ. ಬರೆದ್ಬಿಟ್ಟು ವಾಪಸ್ಸು ಅವ್ರಿಗೆ ಕೊಡಬೇಕು. ಅದೇ ಮಟ್ಟಕ್ಕೆ ತೊಗೊಂಡೋಗಿ ಕೊಟ್ಟರೆ ಈಸ್ಕೊತಾರೆ. ಇನ್ನು ತಂದಿದ್ದ ತರಕಾರಿ ಎಲ್ಲ ಜೋಡಿಸಿಡ್ತಾಯಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಕ್ಲೀನ್ ಮಾಡಿ ತೊಟ್ಟೆಲ್ಲ ಸೋಸ್ಕೊಂಡು ಈ ಥರ ಎಲ್ಲ ಹಿಂಗಿಡಿಸ್ಕೊಂಡ್ರೆ ಆಮೇಲೆ ಎತ್ತಿಕೊಳ್ಳೋಕೆ ಈಸಿ ಅಂತ ಫಸ್ಟ್ ಈ ಥರ ಎಲ್ಲ ಜೋಡಿಸ್ಬಿಡ್ತೀನಿ. ಆಮೇಲೆ ಒಂದೊಂದು ಕವರ್ ಕಟ್ಟಿ ಒಂದೊಂದಕ್ಕೊಂದೊಂದು ಸಪ್ರೇಟ್ ಎತ್ತಿಕೊಂಡ್ಬಿಟ್ರೆ ಆವಾಗ ಈಸಿ ಆಗುತ್ತೆ. ನಾವು ಹೋಗಿದ್ದ ತರಕಾರಿ ಅಂಗಡಿಲಿ ಏನಂದರೆ ಅವರು ಪ್ಲಾಸ್ಟಿಕ್ ಕವರ್ ಕೊಡಲ್ಲ, ಪೇಪರ್ ಕವರು ಕೊಡಲ್ಲ. ನಾವೇ ಬ್ಯಾಗ್ ತೊಗೊಂಡೋಗಿ ಬ್ಯಾಗಿಗೆಲ್ಲ ಹಾಕೋಸ್ಕೊಂಡು ಬಂದರೆ ಅವರು ಒಂದು ಬ್ಯಾಗ್ ಕೊಡ್ತಾರೆ, ಅದರಲ್ಲೆಲ್ಲ ತುಂಬಿಕೊಂಡು ಮತ್ತೆ ನಮ್ಮ ಬ್ಯಾಗಿಗೆ ಹಾಕಿಸ್ಕೊಂಬರ್ಬೇಕು ಆ ಥರ. ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಇದು, ಅದೇ ಕಂಟಿನ್ಯೂ ಮಾಡಿದ್ದೀನಿ. ನೈಟ್ ಮಸಾಪ್ ಮಾಡಿ ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ. ಇಡ್ಲಿಗೆ ಹಾಕಿದ್ನಲ್ಲ ಅದಕ್ಕೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕುಕ್ಕರ್ಗೆ ಒಂದು 3-4 ಖಾರದ ತಕ್ಕನಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೇಕು. 2 ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 4 ಮೀಡಿಯಮ್ ಸೈಜು ಇದು ಆಲೂಗೆಡ್ಡೆ ತೊಗೊಬೇಕು. ಮತ್ತು ಒಂದು 3 ಮೀಡಿಯಮ್ ಸೈಜ್ದು ಟೊಮೆಟೊ ತೊಗೋಬೇಕು. ಒಂದು 6-8 ಬೆಳ್ಳುಳ್ಳಿ ಹಾಕ್ಕೊಬೇಕು. ನಿಮ್ಮ ಮನೆಗೆ ಬೇಕಂದರೆ ಹೆಚ್ಚಿಸ್ಕೊಳ್ಳಿ. ಇದು ಒಂದು ನಾವು 4 ಜನಕ್ಕೆ ಆಯಿತು. ಇದಿಷ್ಟು ಹಾಕ್ಬಿಟ್ಟು ಒಂದು 1/2 ಕಪ್ಪಷ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಮಸಿಬೇಕು. ಮಸಿಯೋಕ್ಕಾಗುತ್ತೋ ಜಾಸ್ತಿ ನೀರು ಹಾಕಿದ್ರೆ ಮಸಿಯೋಕ್ಕಾಗಲ್ಲ ನುಣ್ಣಗೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಬೇಕಷ್ಟೇ, ಅದು ಅಷ್ಟು ಬೇಯೋವರೆಗೂ. ಇದಕ್ಕಿವಾಗ ಒಂದು 1/4 ಸ್ಪೂನಷ್ಟು ಮೆಂತ್ಯ, ಒಂದು ಸ್ವಲ್ಪ ಇಂಗು ಮತ್ತು ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, ಮತ್ತು ನಿಮ್ಮ ಮನೆಯಲ್ಲಿ ಸಾಂಬಾರಿಗೆ ಅಂತ ಯೂಸ್ ಮಾಡ್ತೀರಲ್ಲ ಸಾಂಬಾರು ಪೌಡ್ರು, ಅದನ್ನು 1-1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ, ಮತ್ತು ಇದಕ್ಕೆ ಎಷ್ಟು ಟೇಸ್ಟಿಗೆ ಎಷ್ಟು ಬೇಕೋ ಉಪ್ಪು ಅಳತೆ ತಕ್ಕನಾಗೆ ಉಪ್ಪು ಹಾಕ್ಕೊಡಿ. ಇದಿಷ್ಟು ಹಾಕ್ಬಿಟ್ಟು 3-4 ವಿಷಿಲ್ನ ಚೆನ್ನಾಗಿ ಕೂಗಿಸ್ಬೇಕು ಇದನ್ನು. ಆಮೇಲೆ ನಾವು ಸ್ಮ್ಯಾಶ್ ಮಾಡಬೇಕಲ್ವ ಇದನ್ನು, ಇನ್ನು ಮಿಕ್ಸಿ ಮಾಡೋಂಗಿಲ್ಲ. ಅದಕ್ಕೋಸ್ಕರ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡೋದ್ರಲ್ಲಿ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಾನು ಸ್ಮ್ಯಾಶ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಇನ್ನು ಇದಕ್ಕೆ ಒಗ್ಗರಣೆ ಹಾಕಬೇಕು. ಇದಕ್ಕೆ ಪಕ್ಕದಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು, 2 ಇದಕ್ಕೆ ಒಗ್ಗರಣೆಗೆ. ಅವೆರಡು ಹಾಕ್ಬಿಟ್ಟು ಎಣ್ಣೆ ಕಾಯ್ದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡಿಬಿಡೋದು ಸಾಂಬಾರಿಗೆ. ಇದನ್ನಿವಾಗ ಸ್ವಲ್ಪ ಕುದಿಸ್ಬೇಕು ಸಾಂಬಾರನ್ನ. ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ, 1-2 ಕುದಿ ಬಂದರೆ ಸಾಕು. ಅಲ್ಲಿವರೆಗೂ ಕುದಿಸ್ಬಿಟ್ಟು ಉಪ್ಪು ಖಾರ 2 ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಖಾರ ಬೇಕಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಅಷ್ಟೇ. ಲಾಸ್ಟಲ್ಲಿ ಸಣ್ಣಗೆ ಹಚ್ಚಿಟ್ಟು ಅಂತ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಕುದಿ ಕುದಿಸ್ಕೊಳ್ಳೋದು ಅಷ್ಟೇ. ಇನ್ನು ಟೇಸ್ಟ್ ಮಾತ್ರ ಸಾಂಬಾರ್ದು ಸಖತ್ತಾಗಿ ಬಂದಿತ್ತು. ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ.
ಬೆಳಿಗ್ಗೆ ಅರ್ಜೆಂಟಿಗೆ ಇಡ್ಲಿ ಜೊತೆಗೆ ಸಾಂಬಾರ್ ಬೇಕು ಅಂದರೆ ಇದನ್ನ ಪಕ್ಕ ಟ್ರೈ ಮಾಡ್ಬೋದು. ಈಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಾಗಿ ಆಗಿರುತ್ತೆ. ಇಡ್ಲಿ ಜೊತೆ ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ಈ ಸಾಂಬಾರ್ ಜೊತೆಗೆ ಕಾಯಿ ಚಟ್ನಿ ಮಾಡಿಕೊಂಡೆ. ಪ್ರಗತಿಗೂ ಹನೀಶಿಂಗ್ ಇಬ್ರಿಗೂ ಟಿಫನ್ ಹಾಕ್ಕೊಡ್ತಾ ಇದ್ದೀನಿ. ಅವರಿಬ್ರನ್ನ ಕೇಳ್ತೀನಿ ಹೇಗೆ ಬಂದಿತ್ತು ಅಂತ. ನಮ್ಮ ಹನೀಶು ನಿಜಾನೇ ಹೇಳ್ತಾನೆ, ಪ್ರಗತಿನೂ ಅಷ್ಟೇ. ಸುಳ್ಳು ಹೇಳಲ್ಲ ಅಂತ ಅನ್ಕೊಂಡಿದ್ದೀನಿ. ಆದರೆ ನಮ್ಮ ಹನೀಶ್ ಅಂತೂ ಹೇಳೋದೇ ಇಲ್ಲ. ಅಂದರೆ ಸುಳ್ಳು ಹೇಳಲ್ಲ, ನಿಜಾನೇ ಹೇಳೋದು ಅವನು. ಇಷ್ಟ ಆಗಿದ್ರೆ ಇಷ್ಟ ಆಯಿತು ಅಂತಾನೆ, ಇಲ್ಲಾಂದರೆ ಚೆನ್ನಾಗಿಲ್ಲ ಅಂತಾನೆ ತಿನ್ನೋದೇ ಇಲ್ಲ ಅವನು ಬೇಕಂದರೆ, ಆ ಥರ. ಫುಲ್ ಎಜ್ಗೋ. ಚೆನ್ನಾಯ್ತಾ ಸಾಂಬಾರು? ಸೂಪರ್ ಆಗೈತಾ? ಇಷ್ಟ ಆಯ್ತಾ ಅನೀಶು? ಪಾಪ ನಿಂಗೆ ಇಡ್ಲಿ ಅಂದರೆ ಇಷ್ಟನಾ? ಚಟ್ನಿ ಚಟ್ನಿನೇ ಇಷ್ಟನಾ? ಇವತ್ತು ಹೊರಡ್ತೀಯಾ? ಒಂದೇ ಒಂದು ದಿನಕ್ಕೋಸ್ಕರ ಬಂದಿದ್ಯಾ? 1:30 ಏನು ಲೆಕ್ಕ ಇಲ್ಲ. ಏನು ಮಾಡೋದು, ಬೆಳಗ್ಗೆಯಿಂದ ಅದು ಹೆಂಗೆ ಟೈಮ್ ಆಯ್ತು ಅಂತ ಗೊತ್ತಿಲ್ಲ. ಸಂಜೆ ಆಗೇ ಹೋಯ್ತು. ಅವ್ರ ದೊಡ್ಡಪ್ಪ ಊಟಕ್ಕೆ ಬಂದಾಗ ರೆಡಿ ಮಾಡಂಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದರು. ಅಷ್ಟರಲ್ಲಿ ಜಾಮೂನ್ ಮಾಡಿದ್ದೆ, ಪ್ರಗತಿಗೆ ಇಷ್ಟ ಅಂದ್ಬಿಟ್ಟು, ಅನೀಶಂಗೂ ಇಷ್ಟ, ಇಬ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಈ ಸತಿ ಗುಲಾಬ್ ಜಾಮೂನ್ಗೆ ರೋಸ್ ಪೆಟಲ್ಸ್ ಹಾಕಿ ಮಾಡಿದ್ದೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ನೀವು ಯಾರಾದರೂ ಮಾಡೋರು ಪಾಕದ ಜೊತೆ ರೋಸ್ ಪೆಟಲ್ಸ್ನ ಸ್ವಲ್ಪ ತೊಳೆದ್ಬಿಟ್ಟು ಹಾಕಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗೆ ಬಂದಿರುತ್ತೆ ಅಂತ ನನಗೆ ಹೇಳಿ. ಒಂದೇ ದಿನ ಇರೋಕ್ಕಾಗಿದ್ದು, ನೆಕ್ಸ್ಟ್ ಡೇ ಅವ್ರು ಇದಕ್ಕೆ ಹೋಗ್ಬೇಕಿತ್ತು, ದೇವಸ್ಥಾನಕ್ಕೆ ಅಂದ್ಬಿಟ್ಟು ಕರ್ಕೊಂಬಂದು ಬಿಟ್ಬಿಡಕ್ಕ ಅಂತ ಹೇಳ್ತು. ಅದಕ್ಕೋಸ್ಕರ ಕಳಿಸ್ದೆ. ಪಾಪ ಇಷ್ಟ ಆಯ್ತಾ? ಪಾಪ ನಿಂಗೆ ಇಷ್ಟ ಆಯ್ತು, ಚೆನ್ನಾಗೈತೆ. ಚೆನ್ನಾಯ್ತಾ? ನಮ್ಮ ಹುಡುಗ ರಿಯಾಕ್ಷನ್ನೇ ಕೊಡಲ್ಲ ಸರಿಯಾಗಿ. ನೀ ಬಟ್ಲು ಬೀಳುತ್ತೆ. ಇಲ್ಲ ತಿನ್ನ, ಹಾಕ್ಕೊಂಡು ಏನಾಗಲ್ಲ. ಬಾಯ್ ಬಾಯ್ ಮಾಡ ಅನೀಶ್. ಇನ್ನೊಂದ್ಸತಿ ಬಾ. ಹುಷಾರ. ಹನೀಶ್ ಹಿಂಗೆ ಬೇಜಾರು ಮಾಡ್ಕೊಂಬಿಟ್ಟ. ಅವ್ನು ಬಂದೇ ಇಲ್ಲ ಬಾಯ್ ಮಾಡೋಕ್ಕೂ ಸಹ ಅವ್ರ ಅಕ್ಕಂಗೆ. ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ತೀಟೆ ಮಾಡಿಬಿಡ, ಮಮ್ಮಿ ಕೈಲಿ ಬೈಸ್ಕೊಬಿಡ. ಬಾಯ್. ಕೇಳಿದ ಮತ್ತೆ ಕೇಳಿ. ಬಾಯ್ ಬಾಯ್.